ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸಮಗಾರ ಹರಳಯ್ಯ ಸಂಘ ಬಾಗಲಕೋಟೆ ಜಿಲ್ಲಾ ಘಟಕ ವತಿಯಿಂದ ದಿನಾಂಕ ಮೇ 5, 2025 ರಂದು ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಜನಾಂಗದ ಒಳಮೀಸಲಾತಿ ಜಾತಿ ಗಣತಿ ನಡೆಯಲಿದ್ದು, ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಕ್ರಮಸಂಖ್ಯೆ 93 ರನ್ವಯ ಸಮಗಾರ ಸಮಾಜ ಬಾಂಧವರು ಜಾತಿಯನ್ನು ಸಮಗಾರೆಂದು ಹಾಗೂ ಕುಲಕಸಬನ್ನು ಚಮ್ಮಾರಿಕೆ ಮತ್ತು ಬ್ರ್ಯಾಕೆಟಾವರಣದಲ್ಲಿ ಪಾದರಕ್ಷೆ ತಯಾರಿಕೆ ಎಂದು ನಮೂದಿಸುವ ಪ್ರಯುಕ್ತ ದಿನಾಂಕ ಮೇ 3, 2025 ರಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗಲಕೋಟೆಯ ಭವನದಲ್ಲಿ ಯಲ್ಲಪ್ಪ ಬೆಂಡಿಗೇರಿರ ಅಧ್ಯಕ್ಷತೆಯಲ್ಲಿ ಹಾಗೂ ಸಂಘ ಜಿಲ್ಲಾ ಅಧ್ಯಕ್ಷರಾದ ಪ್ರಶಾಂತ ಹೊಸಮನಿಯರ ಉಪಸ್ಥಿತಿಯಲ್ಲಿ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರು ಮತ್ತು ಇಳಕಲ್ಲ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಯಲ್ಲಪ್ಪ ರಾಜಾಪುರರ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯುದ್ದೇಶಿಸಿ ಅಧ್ಯಕ್ಷತೆ ವಹಿಸಿದ ಪರಶುರಾಮರು ಮತ್ತು ಅಧ್ಯಕ್ಷ ಪ್ರಶಾಂತರು ಹಾಗೂ ಸಮಾಜದ ಮುಖಂಡರಾದ ಯಲ್ಲಪ್ಪ ಸಾನಕ್ಯಾನವರ, ಸುರೇಶ ಕಾಂಬಳೆರು ಮಾತನಾಡಿ, ಶ್ರೀ ಶಿವಶರಣ ಸಮಗಾರ ಹರಳಯ್ಯನವರ ವಂಶಸ್ಥರಾದ ನಾವು ಅಭಿವೃದ್ಧಿಯಿಂದ ಹಿಂದುಳಿದ ಮತ್ತು ಮೀಸಲಾತಿ ಹಕ್ಕುಗಳನ್ನು ಪಡೆಯುವಲ್ಲಿ ವಂಚನೆಗೆ ಒಳಗಾಗಿ ಜೀವನ ಸಾಗಿಸುತ್ತಿದ್ದೇವೆ. ಹಾಗಾಗಿ ನಮ್ಮ ಮುಂದಿನ ಭವಿಷ್ಯದ ಪೀಳಿಗೆಗಳ ಶಿಕ್ಷಣ, ಉದ್ಯೋಗ, ಸಾಮಾಜಿಕ, ರಾಜಕೀಯ, ಆರ್ಥಿಕತೆಯ ಭವಿಷ್ಯದ ದೃಷ್ಟಿಯಿಂದ ಕಳೆದ ಸಾಲಿನಲ್ಲಿ ಕರ್ನಾಟಕ ಘನ ಸರ್ಕಾರವು ದಿನಾಂಕ ಡಿಸೆಂಬರ್ 3, 2024 ರಂದು ಆದೇಶಿಸಿದಂತೆ ಕರ್ನಾಟಕ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಎಚ್.ಎನ್. ನಾಗಮೋಹನದಾಸರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯಾಯೋಗವನ್ನು ರಚಿಸಿ ರಾಜ್ಯದಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವೆಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಬರುವ 101 ಜಾತಿಗಳ ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಖಚಿತ ಜನಸಂಖ್ಯೆಯ ಮಾಹಿತಿಗಾಗಿ ಜಾತಿಗಣತಿ ನಡೆಸಲು ಅನುಮೋದನೆ ನೀಡಿ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಸುವರ್ಣಾವಕಾಶವನ್ನು ಸಮಾಜ ಬಾಂಧವರು ಸದುಪಯೋಗಪಡಿಸಿಕೊಂಡು ಜಾತಿಗಣತಿಯ ಸಮೀಕ್ಷೆಯು ಒಂದು ಹಂತದಲ್ಲಿ ದಿನಾಂಕ ಮೇ 5, 2025 ರಿಂದ ದಿನಾಂಕ ಮೇ 17, 2025 ರವರೆಗೆ ಗಣಿತಿದಾರರು ಮನೆ ಮನೆಗೆ ತೆರಳಿ ದತ್ತಾಂಶ ಸಂಗ್ರಹಿಸುವರು. ನಂತರ 2ನೇ ಹಂತದಲ್ಲಿ ದಿನಾಂಕ ಮೇ 21, 2025 ರಿಂದ ದಿನಾಂಕ ಮೇ 21, 2025 ರವರೆಗೆ ಮತಗಟ್ಟೆವಾರು ವಿಶೇಷ ಶಿಬಿರಗಳನ್ನು ಏರ್ಪಡಿಸಿ ಮಾಹಿತಿ ನೀಡಲು ಅವಕಾಶ ಮಾಡಿದೆ. ನಂತರ 3ನೇ ಹಂತದಲ್ಲಿ ದಿನಾಂಕ ಮೇ 19, 2025 ರಿಂದ ದಿನಾಂಕ ಮೇ 23, 2025 ರವರೆಗೆ ಆನ್ಲೈನ್ನಲ್ಲಿ ಸ್ವಯಂ ಘೋಷಣೆ ಮೂಲಕ ನಮೂದಿಸಲು ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಗಣತಿದಾರರು ಮನೆಗೆ ಬಂದಾಗ ಸಮಾಜ ಬಾಂಧವರು ಕಡ್ಡಾಯವಾಗಿ ನಿಮ್ಮ ಪಡಿತರ ಚೀಟಿ, ಆಧಾರ ಕಾರ್ಡನ್ನು ಬಳಿಯಿರಿಸಿಕೊಂಡು ಜಾತಿ ಪಟ್ಟಿಯ ಅನುಕ್ರಮ ಸಂಖ್ಯೆ 93 ರಲ್ಲಿ ಸಮಗಾರೆಂದು ಹಾಗೂ ಕುಲಕಸಬು ಕಾಲಂನಲ್ಲಿ ಚಮ್ಮಾರಿಕೆ ಮತ್ತು ಬ್ರ್ಯಾಕೆಟ್ ಆವರಣದಲ್ಲಿ ಪಾದರಕ್ಷೆ ತಯಾರಿಕೆ ಎಂದು ನಮೂದಿಸಬೇಕೆಂದು ತಿಳಿಪಡಿಸುತ್ತಾ, ಯಾವುದೇ ಊಹಾಪಗಳಿಗೆ ಕಿವಿಗೊಡದೆ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಪಡಿಸಿದ ಹಾಗೆ ಮಾಹಿತಿ ನೀಡಿರೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಜವಾಹರ ದೊಡ್ಡಮನಿ, ಎನ್.ಎಚ್. ಹೊಸಮನಿ, ಧರ್ಮಣ್ಣ ಸಾನಕ್ಯನವರ ಸೇರಿದಂತೆ ಇತರರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಬಾಗಲಕೋಟೆ. ಶೈಕ್ಷಣಿಕ ವಿದ್ಯಾರ್ಥಿ ಏನೇನು ನಮ್ಮಲ್ಲಿ ಎಷ್ಟು ಜನರಿಗೆ ಮನೆಯೊಳಗೆ ವ್ಯವಸ್ಥೆ ಐತಿ, ಏನೇನೈತಿ ಅನ್ನೋದ್ರ ಬಗ್ಗೆ ಕೇಳಾರ, ಶಿಕ್ಷಣದ ಬಗ್ಗೆ ಕೇಳಾರ, ಆಮೇಲೆ ಹಣಕಾಸಿನ ವ್ಯವಸ್ಥೆ ಏನು ಉತ್ತಮ ಆಯಿತು, ಸಾಧಾರಣ ಆಯಿತು ಅನ್ನೋದ್ರ ಬಗ್ಗೆಯೂ ಕೇಳಿದ್ದಾರೆ. ಆಮೇಲೆ ಅದ್ರ ರೀತಿ ಕೊನೆಯದಾಗಿ ಏನು ಕೇಳ್ತಾರೆ, ಮುಂದೆ ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೇಳಿದ್ದಾರೆ. ನಿಮ್ಮ ಮನೆಯೊಳಗೆ ಮುಂದೆ ಯಾರಿದ್ರು, ಹಿಂದಿದ್ರು, ಈಗಿದ್ರು, ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ನಗರಸಭೆ ಅಥವಾ ಶಾಸಕರು ಇರ್ಬೋದು, ಅದರದ್ದು ಮಾಹಿತಿ ಕೇಳಿದ್ದಾರೆ. ಇದು ಒಂದು ಒಳ್ಳೆಯ ಮಾಹಿತಿ. ಅದಕ್ಕೆ ನಾವು ನಮ್ಮ ಸಮಾಜ ಬಾಂಧವರಿಗೆ ತಮ್ಮ ಮುಖಾಂತರ ನಮ್ಮ ಸಮಾಜ ಬಾಂಧವರು ಮನವಿ ಮಾಡ್ಕೊಳಕ್ ಬಂದಿದ್ದಿಷ್ಟೇ. ನಾಳೆ 5ನೇ ತಾರೀಕಿಗೆ ಈ ಗಣತಿ, ಜಾತಿ ಜನಗಣತಿ ಪ್ರಕಾರ ಅವಾಗ ನಮ್ಮ ಸಮಗಾರ ಜಾತಿಯ ಪರಿಶಿಷ್ಟ ಜಾತಿಯ ಪಟ್ಟಿಯೊಳಗೆ ನಮ್ಮದು ಕ್ರಮ ಸಂಖ್ಯೆ 93, ಸಮಗಾರ ಜಾತಿಯ ಕ್ರಮ ಸಂಖ್ಯೆ 93. ಅದರ ಬಗ್ಗೆ ನಾವು ಹೆಚ್ಚಿನ ನಿಗಾ ವಹಿಸೋದು. ಅದರ ಬಗ್ಗೆ ಗಣತಿದಾರರು ಬಂದಾಗ, ಮನೆಗೆ ಬಂದಾಗ ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೆ ನಮ್ಮ ಮೂಲ ದಾಖಲೆಗಳನ್ನು ತೋರಿಸ್ಬೇಕು. ಅವ್ರ ಮೂಲ ದಾಖಲೆ ಅಂದ್ರೆ ನಮ್ಮ ಮನೆಯೊಳಗೆ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ನಮ್ಮ ಕಡೆ ಏನು ದಾಖಲೆಗಳನ್ನು ಅವ್ರಿಗೆ ಕೊಟ್ಟು ಅದನ್ನೆಲ್ಲ ಸರಿಯಾಗಿ ಸರ್ಕಾರಕ್ಕೆ ನಿಖರವಾದ ಮಾಹಿತಿಯನ್ನು ಪೂರೈಸಬೇಕಂತೇಳಿ ನಮ್ಮ ಸಮಾಜದ ಜನರಿಗೆ ವಿನಂತಿ ಮಾಡಿಕೊಂಡು ತಮ್ಮ ಮುಖಾಂತರ ನಾವೆಲ್ಲ ನಮ್ಮ ಸಮಾಜದ ಜನರಿಗೆ ಪ್ರಚಾರ ಮಾಡಬೇಕಂತೇಳಿ ಈ ಮೂಲಕ ತಮ್ಮನ್ನು ವಿನಂತಿಸಿ ನನ್ನ ಮಾತು ಮುಗಿಸ್ತೀನಿ. ಬೆಂಗಳೂರು ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ
ಜಿಲ್ಲಾಧ್ಯಕ್ಷರಾದಂಥ ಪ್ರಶಾಂತ್ ಹೊಸಮನಿ ಅವರು ತಮ್ಮೆಲ್ಲರನ್ನು ಆರ್ಥಿಕವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಇದ್ದೇನೆ. ಮುಂದಿನ ವಿಷಯವನ್ನ ನಮ್ಮ ಬೆಳಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಎಲ್ಲ ಪತ್ರಕರ್ತ ಬಾಂಧವರಿಗೆ ನಮಸ್ಕಾರಗಳು. ಈಗ ನಮ್ಮ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಸನ್ಮಾನ್ಯ ಶ್ರೀ ಎಚ್ ಎಂ ನಾಗಮೋಹನ್ ದಾಸ್ ಅವರ ನೇತೃತ್ವದೊಳಗೆ ಒಂದು ಒಳ ಮೀಸಲಾತಿಯ ಬಗ್ಗೆ ಒಂದು ಆಯೋಗವನ್ನ ಕರ್ನಾಟಕ ಸರ್ಕಾರ ರಚಿಸಿದ್ದು, ಅದರ ಆ ಆಯೋಗದ ಆದೇಶದ ಪ್ರಕಾರ ಇವತ್ತ ಪರಿಶಿಷ್ಟ ಜಾತಿಯಲ್ಲಿ ಬರತಕ್ಕಂಥ ಜನರ ಸೆನ್ಸಸ್ ಅಂದ್ರ ಗಣತಿ ಮಾಡುವುದರ ಸಂಬಂಧ ಯಾವ ಜಾತಿಯವರಿಗೆ ಏನೇನು ಸರ್ಕಾರ ಸೌಲಭ್ಯಗಳು ಸಿಗ್ತವು, ಯಾವ ಜಾತಿಯವರು ಎಷ್ಟು ಸಂಖ್ಯೆ ಹೊಂದಿದ್ದಾರೆ, ಅವರ ಆರ್ಥಿಕ ಸ್ಥಿತಿ, ಅವರ ಶಿಕ್ಷಣ ಹಾಗೂ ಅವರು ಮಾಡತಕ್ಕಂಥ ಉದ್ಯೋಗ, ಮೀಸಲಾತಿ ಯಾವ ರೀತಿಯಾಗಿ ಕೊಡಬೇಕು, ಅದಕ್ಕೆ ನಮ್ಮ ಒಳ ಮೀಸಲಾತಿ ಒಳಗೆ ಬರತಕ್ಕಂಥ ಜನರಿಗೆ ಎಷ್ಟೆಷ್ಟು ಪ್ರಮಾಣದೊಳಗೆ ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಅವರ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಮ್ಮ ಜನಗಣತಿ ಅಂದರೆ ಎಸ್ ಸಿ ಜನಾಂಗದ ಜನಗಣತಿ ಅಂದ್ರೆ ಮೀಸಲಾತಿಯ ಬಗ್ಗೆ ಒಂದು ಜನಗಣತಿ ನಡೀತಾ ಇದೆ. ಅದು ದಿನಾಂಕ 2ನೇ ತಾರೀಕಿನಿಂದ ಪ್ರಾರಂಭವಾಗಿ ಮೇ 23ರವರೆಗೆ ಜನಗಣತಿ ನಡೆದೈತಿ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ನಮ್ಮ ಸಮಾಜ ಅಂದ್ರೆ ಕರ್ನಾಟಕ ರಾಜ್ಯ ಸಮಗಾರ ಚಮ್ಮಾರ ಕನ್ನಡ ಸಮಾಜದವರು ಇವತ್ತು ನಮ್ಮ ಇಡೀ ಕರ್ನಾಟಕದಿಂದ ಕನಿಷ್ಠ 18ರಿಂದ 20 ಲಕ್ಷ ಜನಸಂಖ್ಯೆ ಇರ್ತೈತಿ. ನಮ್ಮ ಮೂಲ ಉದ್ಯೋಗ ಅಂದ್ರೆ ಪಾದರಕ್ಷಕ ಮಾರಾಟ. ನಮ್ಮದು ಮೂಲ ಉದ್ಯೋಗ, ಮೂಲ ನಮ್ಮ ಕುಲಕಸಬು. ಅದರಿಂದ ಬಂದಂತ ನಮ್ಮ ಜನಾಂಗ ಇವತ್ತು ಕರ್ನಾಟಕದೊಳಗ ಒಂದೇನಿದೆ ಅಂತ ಗಣತಿ ನಡೆದೈತೆ, ಅದರೊಳಗ ನಮ್ಮ ಜನಸಂಖ್ಯೆ ಎಷ್ಟೈತಿ ನಿಖರವಾಗಿ ಅನ್ನೋದು ಸರ್ಕಾರಕ್ಕೆ ಹಾಗೂ ಆಯೋಗಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ನಮ್ಮ ಮುಖಾಂತರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದು ಉದ್ದೇಶ ಅದಕ್ಕಿಂತ ಮುಂಚೆ ನಾನು ತಮ್ಮ ಎದುರಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ದಿನಾಂಕ 30/4/2025 ಕೂಡಲ ಸಂಗಮದೊಳಗೆ ಒಂದು ಅನುಭವ ಮಂಟಪದೊಳಗೆ ಶ್ರೀ ಬಸವ ಜಯಂತಿ ಕಾರ್ಯಕ್ರಮ ನಡೆಸಿದ್ರು. ಕರ್ನಾಟಕ ಸರ್ಕಾರದಿಂದ ಅಲ್ಲೊಂದು ಬಸವ ಜಯಂತಿ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅಲ್ಲಿನ ಶಾಸಕರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಯವರು, ಉಸ್ತುವಾರಿ ಸಚಿವರಾದ ಅರವಿಂದ್ ತಿಮ್ಮಾಪುರ ಅವರು, ಶಾಸಕರು ಎಲ್ಲರೂ ಇದ್ದರು. ಆ ಸಭೆಯೊಳಗ ಪರಮ ಪೂಜ್ಯ ಶ್ರೀ ನಿಜಗುಣಾನಂದ ಸ್ವಾಮಿಗಳು ಇವತ್ತು ನಮ್ಮ ಸಮಾಜದ ಅಂದ್ರೆ ಮೂಲ ಗುರುಗಳಾದ ಹರಳಯ್ಯ ಹಾಗೂ ಕಲ್ಯಾಣಮ್ಮ ದಂಪತಿಗಳ ಬಗ್ಗೆ ಒಂದು ಅಂದ್ರೆ ಕಲ್ಯಾಣಮ್ಮನವರು ತಿಗಡಿ ಒಳಗೆ ಅವ್ರದ್ದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ನಿಜಗುಣಾನಂದ ಸ್ವಾಮಿಗಳು ಒತ್ತಾಯ ಮಾಡ್ತಾರೆ. ಇವತ್ತದು ಯಾರಿಗೂ ನಮಗೂ ಸಹಿತ ನೋಡ್ತಾ ಇರಲಿಲ್ಲ. ಆ ರೀತಿಯಾಗಿ ಪರಮ ಪೂಜ್ಯ ಶ್ರೀಗಳು ನಿಜಗುಣಾನಂದ ಸ್ವಾಮಿಗಳು ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಆ ವಿಷಯದ ಬಗ್ಗೆ ಅಷ್ಟೇ ಗಮನ ಹರಿಸಿ ಇವತ್ತು ತಾವು ಯೂಟ್ಯೂಬ್ನಾಗ ಬಂದೈತಿ ನೋಡು ಯಾವ ರೀತಿಯಾಗಿ ಅವರು ಅಲ್ಲಿ ಸ್ವಾಮೀಜಿಯವರು ಪ್ರಶ್ನೆ ಮಾಡಿದ್ರು, ಅಲ್ಲಿ ಇದ್ದಂಥ ಜನರಿಗೆ ಪರಿಚಯ ಮಾಡಿದ್ರು. ಅಂದ್ರೆ ನಿಜಗುಣಾನಂದ ಸ್ವಾಮಿಗಳು ಯಾವುದೋ ಒಂದು ವಿಷಯ ಹೇಳಿದಾರ, ಯಾವುದೋ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಂತ ಹೇಳಿದ್ರು ನನಗೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಮಿಷ ವಿಚಾರ ಮಾಡಿ ಎಲ್ಲರಿಗೂ ಕೇಳಿದ್ರು. ಅಲ್ಲಿ ಬೇರೆ ಬೇರೆ ಹೆಸರುಗಳು ಬಂದು ಆದ್ರೆ ಮುಖ್ಯಮಂತ್ರಿಗಳು ಅದಲ್ಲ ಇನ್ನೂ ಬೇರೆ ಬೇರೆ ಅಂದಾಗ ಮತ್ತು ಅವರು ನಿಜಗುಣಾನಂದ ಸ್ವಾಮಿಗಳು ಹೇಳಿದ್ರು ಕಲ್ಯಾಣಮ್ಮ ಧರ್ಮಪತಿ ಕಲ್ಯಾಣಮ್ಮನವರ ಕ್ಷೇತ್ರ ತಿಗಡಿ ಬೈಬಂದೂರು ತಾಲೂಕ ಅಲ್ಲಿ ತಿಗಡಿ ಗ್ರಾಮದೊಳಗ ಮುಖ್ಯಮಂತ್ರಿಗಳು ಅದನ್ನು ಮಾಡಲಿಕ್ಕೆ ಒಪ್ಪಿಕೊಂಡ್ರು. ಅದ್ರ ಜೊತೆಗೆ ಇನ್ನೊಂದು ವಿಚಾರಗಳು ಇವತ್ತು ಕಲ್ಯಾಣಮ್ಮನವರ ಬಗ್ಗೆ ಅವ್ರಿಗೆ ಅದು ಜ್ಞಾಪಿಸಿದ ಮ್ಯಾಗ ಇವತ್ತು ಹರಳಯ್ಯನವರ ಬಗ್ಗೆ ಹರಳಯ್ಯನವರು ಒಂದು ಎಂಥ ಗುರುಗಳಿದ್ರು, ಅವ್ರು ಯಾವ ರೀತಿ ತ್ಯಾಗ ಮಾಡಿದ್ರು ಅದ್ರ ಬಗ್ಗೆ ಹೇಳಿ ಹರಳಯ್ಯನವರ ಮಗ ಹಾಗೂ ಮಧುವರಸ ಮಗಳು ಅಂದ್ರೆ ಹರಳಯ್ಯನವರು ಸಮಗಾರ ಜಾತಿಯವರು, ಆಮೇಲೆ ಮಧುವರಸ ಬ್ರಾಹ್ಮಣ ಜಾತಿಯವರು. ಇದನ್ನ ಬಸವಣ್ಣನವರು ಮುಂದಿನಿಂದ ಆಗಿನ ಕಾಲದಾಗ ಅಂತರ್ಜಾತಿ ವಿವಾಹ ಮಾಡಿ ಈ ಜಾತಿ ಅನ್ನೋದು ಹೋಗಲಿಕ್ಕೆ ಅವರು ಶ್ರಮಿಸಿದ್ರು ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ನೆನಪಿಸಿಕೊಟ್ರು. ಅದಕ್ಕಾಗಿ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯ ಸಮಗಾರ ಹರಳಯ್ಯ ಸಮಾಜ ಸಂಘದ ವತಿಯಿಂದ
ಪರಮ ಪೂಜ್ಯ ಶ್ರೀಗಳಾದ ನಿಜಗುಣದವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಹಾಗೂ ಸ್ಥಳೀಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿಯಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಪರವಾಗಿ ಒತ್ತಾಯ ಮಾಡ್ತೀವಿ. ನಾವು ಏನೀಗ ತುಂಬಿದ ಸಭೆಯೊಳಗೆ ಹೇಳಿದ್ದೀವಿ, ಇಡೀ ಗ್ರಾಮವನ್ನು ನಾವು ಅಭಿವೃದ್ಧಿ ಮಾಡ್ಕೊಂಡು ತಾವೇ ನೆನಪು ಮಾಡಿಕೊಂಡು ತಾವೇ ಅದನ್ನ ಆ ಸಭೆಯೊಳಗೆ ಹೇಳಿದ್ದಕ್ಕೆ ನಾವು ಕೂಡಲೇ ಈ ಉಸ್ತುವಾರಿ ಸಚಿವರು, ಬೆಳಗಾವಿ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬರ್ತೈತಿ. ಅದಕ್ಕಾಗಿ ಅವರಿಗೆ ಸತೀಶ್ ಶಿವಶರಣ ಸಮುದಾಯ ಹಳೆಯ ಸಮಾಜದ ಕುಲಮಾನವರೇ, 12ನೇ ಶತಮಾನದಲ್ಲಿನ ಬಸವಣ್ಣನವರ ಕಲ್ಯಾಣ ಕ್ರಾಂತಿಗೆ ಕಾರಣೀಭೂತರಾದ ಶ್ರೀ ಶಿವಶರಣ ಸಮುದಾಯ ಹಳೆಯನವರ ವಂಶಸ್ಥರಾದ ನಾವು ಹಿಂದುಳಿದ ಸಮಾಜದಿಂದ ಬಂದು ಇಲ್ಲಿಯವರೆಗೂ ಅಭಿವೃದ್ಧಿಯಿಂದ ವಂಚನೆಗೊಳಗಾಗಿ ಬದುಕನ್ನು ನಿರ್ವಹಿಸುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಗೆ ಒಳಗುವ ಮಕ್ಕಳು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹಾಗೂ ಮೀಸಲಾತಿಗಳ ಹಕ್ಕುಗಳನ್ನು ಪಡೆಯಬೇಕಾಗಿದೆ. ಈಗ ನಮಗೆಲ್ಲ ಒಂದು ಸುವರ್ಣ ಅವಕಾಶ ಒದಗಿಸಿಕೊಟ್ಟಿದೆ. ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ SWD and SLP 2024 P1 ಬೆಂಗಳೂರು 3/12/2024 ಆದೇಶದಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂತಹ ಶ್ರೀ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಏಕಸದಸ್ಯ ವಿಚಾರಣಾ ಆಯೋಗದ ಆಧಾರದ ಮೇಲೆ ಸಮೀಕ್ಷೆಯನ್ನು ಬೆಂಗಳೂರು ನಗರ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳ ತಾಲೂಕುಗಳ ವಿಧಾನಸಭಾ ಕ್ಷೇತ್ರ, ಗ್ರಾಮ ಪಂಚಾಯಿತಿ ಎಲ್ಲ ಸ್ಥಳಗಳಲ್ಲಿಯೂ ಕೂಡ 101 ಜಾತಿಗಳ ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಮತ್ತು ರಾಜಕೀಯ ಅವಕಾಶಗಳು ಮತ್ತು ಜನಸಂಖ್ಯೆಯ ಖಚಿತ ಮಾಹಿತಿಗಾಗಿ ಜಾತಿ ಗಣತಿವಾರು ಮನೆಗೆ ಬಂದಾಗ ತಾವೆಲ್ಲರೂ ತಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಸಹಕರಿಸಬೇಕು ಹಾಗೂ ನಿಖರವಾದಂತಹ ಮಾಹಿತಿಯನ್ನು ಕೊಡಬೇಕು. 5/5/2025 ಒಳ ಮೀಸಲಾತಿ ಜಾತಿ ಜನಗಣತಿ ಸರ್ಕಾರದ ನಡೆಸಲಿದ್ದು ನಮ್ಮ ಸಮಾಜ ಬಾಂಧವರು ಅನುಕ್ರಮ ನಂಬರ್ 93